ಮೇಡಮ್ 23 ದಿನಗಳಿಂದ ಹೋರಾಟ ಆಗ್ತಾ ಇದೆ ನೀಟ್ ಅಕ್ರಮದ ವಿರುದ್ಧ. ಆದ್ರೆ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ತುಟಿ ಬಿಡ್ತಾ ಇಲ್ಲ. ಏನನ್ಸುತ್ತೆ ನಿಮಗೆ? ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಒಂದು ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದೆ. ಈ ದಿನ ಇಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು, AIDS ಮಹಿಳಾ ಸಂಘಟನೆಗಳು, AIMSS ಅಂತ ಯುವಜನ ಸಂಘಟನೆ, AIDYO ಅಂತ ಇಲ್ಲಿ ಹೋರಾಟ ಹಮ್ಮಿಕೊಂಡಿದ್ರು. ನಾನೊಂದು ಕಾರ್ಮಿಕ ಸಂಘಟನೆಯಲ್ಲಿ ಇರೋಳು. ನಾನು ಈ ಒಂದು ಹೋರಾಟಕ್ಕೆ ಸೇರ್ಕೋಬೇಕು ಅಂತ ಹೇಳಿ ಒಂದು ಹೋರಾಟದಲ್ಲಿ ಬಂದು ಸೇರಿದ್ದೀನಿ AIUTUC ಇಂದ. ಸೊ ಇವಾಗ ಎಲ್ಲ ಜನರನ್ನು ಒಗ್ಗೂಡಿಸಿ ಒಂದು ಸರ್ಕಾರ ತರುವಂಥ ನೀತಿಗಳ ವಿರುದ್ಧ ಹೋರಾಟನ ತಗೊಳ್ಳುವಂಥ ಪರಿಸ್ಥಿತಿನ ತಂದೊಡ್ಡಿದೆ ಸರ್ಕಾರ. ಆ್ಯಕ್ಚುಲಿ ಇವಾಗ 23 ದಿನಗಳು ಕಳೆದಿವೆ. ಹೋರಾಟ ಉಪವಾಸ ಮಾಡ್ತಾ ಇದ್ದಾರೆ. ಅಷ್ಟು ಜನ ಸಿಕ್ಕಾಗಿದ್ದಾರೆ. ಒಂದು ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ನಾವು ನಮ್ಮನ್ನು ಆಳೋರು ಒಂದು ಜವಾಬ್ದಾರಿಯುತ ಪೊಸಿಷನ್ಲಿದ್ದು ಒಂದು ಉತ್ತರನೂ ಕೊಡದೇ ಇರೋದು ತುಂಬ ನಾಚಿಕೆ ಅನ್ನುವಂಥ ವಿಷಯ ಇದು. ಇದೇ ತೋರಿಸುತ್ತೆ ಅವ್ರು ನಿಜವಾಗ್ಲೂ ಜನಪರವಾಗಿ ಇಲ್ಲ ಅಂತ ಹೇಳಿ. ಇಲ್ಲಿ ಇವ್ರು ತರುವಂತಹ ಎಲ್ಲ ಪಾಲಿಸಿ, ಕೇಂದ್ರ ಸರ್ಕಾರ ತರುವಂಥ ಎಲ್ಲ ಪಾಲಿಸಿಗಳು ಜನವಿರೋಧಿಯಾಗಿದೆ. ಇಲ್ಲಿ ಶಿಕ್ಷಣ ನಡೆಸೋರು ಯಾರು? ಎಲ್ಲ ಇಂಥ ದುಡ್ಡಿರೋರು ಶಿಕ್ಷಣ ನಡೆಸ್ತಾ ಇದ್ದಾರೆ. ಅವರ ಪರವಾಗಿ ಇದು ಕೂಡ ಇರೋದು. ಇವಾಗ ಬೇರೆ ಬೇರೆ ಪ್ರೈವೇಟ್ ಏಜೆನ್ಸಿಗಳಿಗೆ ಈ ನೀಟ್ ಕೋಚಿಂಗ್ ಸೆಂಟರ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟೆಸ್ಟ್ ಪೇಪರ್ಸ್ನ ರೆಡಿ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಹಗರಣ ಆಗಿದೆ ಅಂತೇಳಿ ಅಷ್ಟು ಜನ ಸ್ಟೂಡೆಂಟ್ಸು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅದು 21ರಿಂದ 23ವರೆಗೂ ಹೋಗಿದೆ ಆತ್ಮಹತ್ಯೆ. ಇದಕ್ಕೆ ಪ್ರತಿಕ್ರಿಯಿಸ್ತಿರೋಂಥ ಸರ್ಕಾರ ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ? ಸೊ ಇದು ಅವರ ಒಂದು ಬೇಜವಾಬ್ದಾರಿತನ. ಮತ್ತು ಇದು ತೋರಿಸೋದೇನಂತಂದರೆ ನಿಜವಾಗ್ಲೂ ಜನಗೋಸ್ಕರ ಇರುವಂಥ ಸರ್ಕಾರ ಅಲ್ಲ ಅಂತ ತೋರಿಸುತ್ತೆ. ನಿನ್ನೆ ಆದಂತಹ ಲಾಠಿ ಚಾರ್ಜ್ ನೋಡಿದ್ರೆ ಏನನ್ಸುತ್ತೆ? ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದೆ. ಅಮಾನುಷವಾಗಿ ಹೊಡೆದಿದ್ದಾರೆ. ಆ್ಯಕ್ಚುಲಿ ನಿನ್ನೆ ನೋಡಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ, ಟಿವಿಗಳಲ್ಲಿ ನೋಡಿದ್ದೀವಿ. ಇಲ್ಲಿ ಒಂದು ನ್ಯಾಯ ಬೇಕು ಅಂಥೇಳಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು, ಯುವಕರು, ವಯಸ್ಸಾದವರು ಎಲ್ಲರೂ ಬಂದು ಬೀದಿಗಿಳಿದ್ದಾರೆ. ಅವ್ರಿಗೆ ಯಾರಿಗೂ ಪ್ರಚೋದನೆ ಕೊಟ್ಬಿಟ್ಟು ಯಾರೂ ಬಂದು ನಿಲ್ಲಿಸಲಿಲ್ಲ. ಅವರೆಲ್ಲರೂ ತಾವಾಗಿ ಅನ್ಯಾಯ ಏನು ನಡೀತದೆ, ಭ್ರಷ್ಟಾಚಾರ ಏನು ನಡೀತಾ ಇದೆ, ಹಗರಣ ಏನು ನಡೀತಾ ಇದೆ, ಇದನ್ನು ನೋಡಿ ಜನ ತಾವೇ ಬಂದಿದ್ದಾರೆ. ಇಲ್ಲಿ ಬಂದಂಥವ್ರಿಗೆ ಗೋಲಿ ಏಟು ಉತ್ತರ ಅಲ್ಲ, ಅಶ್ರುವಾಯ ಉತ್ತರ ಅಲ್ಲ. ರಾದರ್ ಇಷ್ಟು ದಿನದಿಂದ ಏನು ಬೇಡ್ತಾ ಇದ್ದಾರೆ, ನೀವು ಬಂದು ಒಂದು ಮರ್ಯಾದೆ ಇರುವಂಥ ಸರ್ಕಾರ ಆದರೆ ಬಂದು ಉತ್ತರ ಕೊಡಬೇಕಾಗಿತ್ತು. ಬದಲಿಗೆ ಲಾಠಿ ಏಟು ಕೊಟ್ಟಿದ್ದೀರಾ. ಅಲ್ಲಿ ಎಲ್ಲೂ ಕೂಡ ಯಾವ ವಿದ್ಯಾರ್ಥಿಗಳಾಗಲಿ, ಯಾವ ಜನ ಆಗಲಿ ಅಲ್ಲಿ ಹೋರಾಟ ಮಾಡಿದವರು ಒಂದೇ ಒಂದು ಪಬ್ಲಿಕ್ಕಿಗೆ ಹಾನಿ ಆಗುವಂಥ ಕೆಲಸ ಯಾವುದನ್ನು ಮಾಡಿಲ್ಲ. ಇಷ್ಟು ಪೀಸ್ಫುಲ್ಲಾಗಿ ನಡೆದಂತಹ ಪ್ರತಿಭಟನೆ ಅದು. ಗೋಲಿ ಹಾಕಲಿಲ್ಲ, ಅಶ್ರುವಾಯ ಹಾಕುವಂಥ ಸಂದರ್ಭ ಇಲ್ಲವೇ ಇಲ್ಲ. ಒಂದು ನಾಮಕವಾಸ್ತೆ ಒಂದು ಮೀಟಿಂಗ್ ಕರಿತೀವಿ ಅಂತ ಕರ್ಕೊಂಡು ಹೋದ್ರು. ನಡ್ಡಾ ಅವ್ರ ಜೊತೆಗೆ ಒಂದು ಮೀಟಿಂಗ್ ಆಯಿತು. ಅಲ್ಲಿ 3 ಡಿಮಾಂಡ್ಸ್ ಅವ್ರು ತೆಗೆದಿರೋದು. ಅದಕ್ಕೆ ಈಸಿಯಾಗಿ ಉತ್ತರ ಕೊಡ್ಬೋದಾಗಿತ್ತಲ್ಲ. ಅವರು ಯಾವುದಕ್ಕೂ ಉತ್ತರನೂ ಕೊಡದೇನೆ ನಾವೊಂದು ಪ್ಲೇಸ್ ಮಾಡ್ತೀವಿ, ಕಮಿಟಿಯಲ್ಲಿ ಪ್ಲೇಸ್ ಮಾಡ್ತೀವಿ, ಅಲ್ಲೂ ಉತ್ತರ ಬರಲಿ, ಆಮೇಲೆ ಉತ್ತರ ಕೊಡ್ತೀವಿ. ಇದೇ ಧೋರಣೆ ಆಗಿದೆ. ಇದು ಪೀಸ್ಫುಲ್ ಪ್ರೊಟೆಸ್ಟ್ ಆಗಿರೋದನ್ನೇ ಅವ್ರ ಮೇಲೆ ತುಂಬ ಇನ್ಹ್ಯೂಮನ್ ಆಗಿ ನಡ್ಕೊಂಡಿದ್ದಾರೆ. ಎಲ್ಲರಿಗೂ ಏಟುಗಳು, ರಕ್ತ ಬರೋ ಹಾಗೆ ಏಟುಗಳನ್ನ ಹೊಡೆದಿದ್ದಾರೆ, ಅಶ್ರುವಾಯು ಹಾಕಿದ್ದಾರೆ. ಸೊ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ತುಂಬ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ನಾವು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಇಲ್ಲಿ ಬರ್ತಾರಂಥ ಪ್ರಶ್ನೆ, ಇದು ಡೆಮೋಕ್ರಸಿಯಲ್ಲಿದ್ದೀವ, ಆಟೋಕ್ರಸಿಯಲ್ಲಿದ್ದೀವ ಅನ್ನೋಂಥ ಪ್ರಶ್ನೆ ಹೇಳ್ತಾ ಇದೆ. ಸೊ ನಮಗೆ ಈಗಲಾದ್ರೂ ಸರ್ಕಾರ ಕಣ್ ತೆರಿಬೇಕು. ಜನ ಇಷ್ಟು ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ, ಎಲ್ಲ ರಾಜ್ಯಗಳಲ್ಲೂ ಹೋರಾಟ ನಡೀತಾ ಇದೆ. ಸೊ ಹೀಗಾದರೂ ಸರ್ಕಾರ ನಿಯತವಾಗಿ ಏನು ಮಾಡ್ತಾ ಇದ್ದೀರಾ, ನಿಮ್ಮ ನಿಲುವೇನು ಅನ್ನೋದು ಬಂದು ಸ್ಪಷ್ಟಪಡಿಸ್ಬೇಕು. ಹೋರಾಟ ನ್ಯಾಯವಾಗಿದೆ, ಅದರಲ್ಲಿ ಏನೂ ಕೂಡ ತಪ್ಪೇನಿಲ್ಲ. ಜಯಪ್ರಕಾಶ್ ನಾರಾಯಣ್ ಹೋರಾಟ ಏನು ಮಾಡಿದ್ರು ಕರಪ್ಷನ್ ವಿರುದ್ಧ, ಅಣ್ಣಾ ಹಜಾರೆ ಒಂದ್ಸಲ ಮಾಡಿದ್ರು, ಅದೇ ರೀತಿಯಾದಂಥ ಹೋರಾಟ ಮರುಕಳಿಸ್ತಾ ಇದೆ ಇಲ್ಲಿ. ಸೊ ಇದು ಇಲ್ಲಿಗೆ ನಿಲ್ಲ, ಸ್ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ಒಂದು ಕಿಡಿನ ಹಚ್ಚಿದ್ದಾರೆ. ಆ ಕಿಡಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಮುಂದಿನ ದಿನದಲ್ಲಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ನೆನ್ನೆ 3 ಲಕ್ಷ ಜನ 30 ಲಕ್ಷ ಆಗ್ಬೋದು, ಕೋಟಿ ಜನ ಮುಂದೆ ಆಗ್ಬೋದು. ಅವ್ರು ಎಚ್ಚೆತ್ಕೋಬೇಕು. ನಿಜವಾಗ್ಲೂ ಜನಪರವಾಗಿ ಉತ್ತರವನ್ನು ಕೊಡೋದನ್ನು ಕಲಿಬೇಕು. ಜನರೇ ಈ ರಾಜ್ಯವನ್ನು ಆಳೋ ರೀತಿಯಲ್ಲಿ ಮಾಡ್ತಾರೆ ಜನ, ಇಲ್ಲದ್ರೆ ಇನ್ನು ಮುಂದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ?
ನಾವು ಕೇಳ್ತಾ ಇರೋದು ಫಸ್ಟು ಈ NET ಎಕ್ಸಾಮ್ಸ್ ನೀವು ತಂದಿರೋದೇ ಫಸ್ಟ್ ಆಫ್ ಆಲ್ ರಾಂಗ್. ಸೆಕೆಂಡ್ ಪಿ ಯು ಸಿಲಿ ನಾನು ಪ್ರೂವ್ ಮಾಡಿದ್ದೀನಿ ನನ್ನ ಅರ್ಹತೆ ಏನು ಅಂತ ಹೇಳಿ. ನಾನು ಚೆನ್ನಾಗಿ ಬರೆದಿದ್ದರೆ ನನಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಡಿ, ಇದನ್ನು ತೆಗೀರಿ. ನೆಕ್ಸ್ಟು ಇನ್ನು ಬೇರೆ ಬೇರೆ ನೀವು ಟೆಸ್ಟ್ಗಳನ್ನ ಇಟ್ಕೊಂಡು ಇವ್ರನ್ನ ವಂಚನೆ ಮಾಡೋದು, ಸ್ಟೂಡೆಂಟ್ಸ್ನ ಸುಲಿಗೆ ಮಾಡೋದನ್ನು ಫಸ್ಟು ಸ್ಟಾಪ್ ಮಾಡಿಬಿಡ್ರಿ ನೀವು. ಹಾಗೆ ಇವಾಗ ಹೋರಾಟ ಇರುವಂತಹ ಎಲ್ಲ ಪ್ರಜೆಗೂ ನೀವು ಉತ್ತರನ ಕೊಡಿ. ಆಮೇಲೆ ಅಷ್ಟು ಮಕ್ಕಳು ಸಾವನ್ನಪ್ಪಿದಾರಲ್ಲ, ಅವರಿಗೆ ಕಾಂಪನ್ಸೇಷನ್ನ ಕೊಡಿ ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ. ನೀಟ್ನ ಸ್ಕ್ರ್ಯಾಪ್ ಮಾಡಬೇಕು ಫಸ್ಟು, ಅದೇ ನಮ್ಮ ಆಗ್ರಹ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.